ಗೆಳತಿಯರೇ ನಮಸ್ಕಾರ. ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವಿದ್ಯಾ ಅಂತ ಹೇಳಿ. ನಾನು ಮೈಕ್ರೋವೇವ್ ಒಳಗೆ ಏನಾರ ರೆಸಿಪಿಗಳನ್ನು ಮಾಡಿ ತೋರಿಸ್ತಿರ್ತೀನಿ. ನಿಮಗೆ ಮೈಕ್ರೋವೇವ್ ರೆಸಿಪಿ ಒಳಗೆ ಇಂಟ್ರೆಸ್ಟ್ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಇವತ್ತು ನಾ ಏನು ಮಾಡಿ ತೋರ್ಸಕ್ಕಿದ್ದೀನಪ್ಪ ಅಂದ್ರೆ ಇವು ಗೆಣಸು ಕುದಿಸಿ ತೋರ್ಸಕ್ಕಿದ್ದೀನಿ. ಇವು 2 ಬಿಳಿ ಗೆಣಸದವ. ಗೆಣಸ ನಾವು ಗ್ಯಾಸ್ ಮೇಲೆ ಕುದಿಸೋದು ಗೊತ್ತಿರ್ತೈತೆ, ನಮಗೆ ಕುಕ್ಕರ್ನಾಗ ಕುದಿಸೋದು ಗೊತ್ತೈತೆ, ಒಲಿ ಮ್ಯಾಗ ಕುದಿಸೋದು ಗೊತ್ತೈತೆ. ಆದ್ರೆ ಮೈಕ್ರೋವೇವ್ನಾಗ ಹೆಂಗೆ ಕುದಿಸೋದು ಅಂತ ಹೇಳಿ ಗೊತ್ತಿಲ್ಲ. ಅದನ್ನ ನಾ ಈಗ ನಿಮಗೆ ತೋರಿಸ್ಕೊಡ್ತೀನಿ ಮೈಕ್ರೋವೇವ್ನಾಗ ಹೆಂಗೆ ಕುದಿಸೋದು ಅಂತ ಹೇಳಿ. ಇವು 2 ಗೆಣಸ ನಾ ಈಗ ತೊಳೆದು ಇಟ್ಕೊಂಡಿನಿ. ಈ ಬಾಲ್ನಾಗ ಅರ್ಧ ಕಪ್ ನೀರು ಹಾಕಬೇಕು. ಅರ್ಧ ಕಪ್ ನೀರು ಹಾಕಿನಿ. ಇದು ಗ್ಲಾಸ್ ಬಾಲ್. ಮೈಕ್ರೋವೇವ್ನಾಗ ಏನ ಮಾಡೋದಿದ್ರು ಈ ಬೋರೋಸಿಲ್ ಗ್ಲಾಸ್ ಬಾಲ್ ಒಳಗ ಮಾಡಬೇಕು, ಬೇರೆ ಬಾಲ್ ಒಳಗೆ ಮಾಡಕ್ ಬರೋದಿಲ್ಲ. ಈಗ ಇವೆರಡು ತೊಳೆದು ಇಟ್ಕೊಂಡಿದ್ದು ಗೆಣಸ ಹಂಗ ಇಡೀ ಬಿಡಬಾರ್ದು, ಅಂದ್ರೆ ಭಾಳ ಜಲ್ದಿ ಕುಕ್ ಆಗಂಗಿಲ್ಲ. ಇವಕ್ಕ ಈ ಚಾಕು ತಗೊಂಡ ಹಿಂಗ ಸ್ವಲ್ಪ ಸ್ವಲ್ಪ ಹಿಂಗ್ ಗೆರಿ ಮಾಡ್ಬೇಕು. ಎಲ್ಲಾ ಕಡೆ ಹಿಂಗ್ ಹೋಲ್ಗತೆ ಮಾಡಿದ್ರ ಇವ್ ಗೆಣಸ ಜಲ್ದಿ ಕುದಿತಾವ. ಹಿಂಗ್ ನಮ್ಗೆ ಎಷ್ಟ್ ಸಾಧ್ಯ ಅಷ್ಟು ಹೋಲ್ ಮಾಡಿ ಇಡ್ಬೇಕು ಇವನ್ನ. ಇದು ಭಾಳ ಇಂಪಾರ್ಟೆಂಟ್ ಟಿಪ್. ಈ ತರ ಮಾಡಿಟ್ರೆ ಗೆಣಸು ಭಾಳ ಬೇಗ ಕುದಿತಾವ. ಈಗ ಇಲ್ಲಿ ಕೆಳಗೆ ಅರ್ಧ ಕಪ್ ನೀರ್ ಹಾಕಿನಿ. ಇನ್ನೊಂದು ಏನಪ್ಪಾ ಅಂದ್ರೆ ಇದು ಒಂದು ಕರ್ಚಿಪ್ ಐತೆ. ಇದು ಕರ್ಚಿಪ್ಪ ಇದನ್ನ ಮಡಚಿನ್ ನಾನು. ಇದನ್ನ ನೀರೊಳಗೆ ತೊಯ್ಸಿ ತಗೊಂಡಿನಿ. ನೀರೊಳಗೆ ತೊಯ್ಸಿ ತಗೊಂಡಿದ್ ಕರ್ಚಿಪ್ಪ ಇದ್ರ ಮೇಲೆ ಮುಚ್ಚಬೇಕು. ಇದು ಮುಚ್ಚೋದ್ರಿಂದ ಇನ್ನೂ ಭಾಳ ಬೇಗ ಕುದಿತಾವ. ಸ್ಟೀಮ್ ಎಲ್ಲ ಇದ್ರೊಳಗೇನೆ ಇದಾಗಿ ಇದ ಕರ್ಚಿಪ್ಪು ಹಿಂಗ್ ಮುಚ್ಚಿ ಈ ಮೈಕ್ರೋವೇವ್ನಾಗ ಇಡ್ತೀನಿ. ಈಗ ಇದು 80 ಡಿಗ್ರಿ ಟೆಂಪ್ರೇಚರ್ ಸೆಟ್ ಮಾಡ್ತೀನಿ. ಇದಕ್ಕೆ ಇದು ಮಾಡಿ ಮೊದಲಿಗೆ 4 ನಿಮಿಷ ಇಡ್ತೀನಿ. ಆಮೇಲೆ ಮತ್ತೆ ಹೊರಗೆ ತೆಗೆದು ನೋಡಿ ಮತ್ತೆ ಎಷ್ಟು ಇನ್ನು 4 ನಿಮಿಷ ಇಡ್ತೀನಿ. ಆಮ್ಯಾಗ ಅವು ಆಗ್ಯಾವಿಲ್ಲ ನೋಡ್ಕೊಂಡು ಮತ್ತೆ ಬೇಕಾದ್ರೆ ಟೈಮ್ ಸೆಟ್ ಮಾಡಕ್ ಬರ್ತೈತಿ. ಅಂದ್ರೆ ಒಮ್ಮೆ ಮೊದಲಿಗೆ ಜಾಸ್ತಿ ಟೈಮ್ ಇಟ್ಕೊಳಂಗಿಲ್ಲ. ಈಗ ಸ್ಟಾರ್ಟ್ ಮಾಡ್ತೀನಿ. 4 ನಿಮಿಷ ಸೆಟ್ ಮಾಡಿ ಇಟ್ಟೀನಿ. ನೋಡ್ರಿ ಅಲ್ಲಿ ಗೆಣಸಿನ ಮೇಲೆ ಅದು ಕೈ ವಸ್ತ್ರ ಹೊಚ್ಚಿನೆಲ್ಲ ಒಳಗ್ ಗೆಣಸ್ ಅದಾವ. ಗೆಣಸುನು ಒಂದು ಆರೋಗ್ಯಕ್ಕೆ ಒಳ್ಳೆಯ ತಿನಿಸ. ಗೆಣಸಿನಲ್ಲಿ ನಾರಿನಾಂಶ ಬಹಳ ಜಾಸ್ತಿ ಇರೋದ್ರಿಂದ ಇದು ಶುಗರ್ದವ್ರು ಕೂಡ ಬಹಳ ಒಳ್ಳೆಯದು. ಗೆಣಸು ಒಂದು ಅತ್ಯಂತ ಆರೋಗ್ಯಯುತವಾದ ಆಹಾರ. ಈಗಿದು ಅಲಾರಾಮ್ ಆಯ್ತು. ತೆಗೆದ ನೋಡ್ತೀನಿ. ನೋಡಿ ಇವ್ನ ತಿರುಗಿಸಿ ಇಡ್ತೀನಿ. ಏನೇ ಮಾಡೋದಿದ್ರು ನಡುವಂಗ್ ತೆಗೆದು ಅವ್ನು ನೋಡಿ ತಿರುಗಿಸಿ ಇಡಬೇಕು. ನೋಡ್ರಿ ಸ್ಟೀಮ್ ಯಾವ ತರ ಹೊಂಟೈತೆ. ಇನ್ನ 4 ನಿಮಿಷ ಇಡಬೇಕು. ಇವನ್ನ ತಿರುಗಿಸಿ ಇಟ್ಕೊಂಡಿನಿ. ಈಗ ಅದು ಆ ತರ ಮ್ಯಾಲ ಕರ್ಚಿಪ್ ಹಾಕೋದ್ರಿಂದ ಭಾಳ ಬೇಗ ಕುದಿತಾವ. ಅದೊಂದು ಒಳ್ಳೆಯ ಟಿಪ್ ನಿಮ್ಮ ಗೆಣಸು ಕುದಿಸುವಾಗ. ಮೈಕ್ರೋವೇವ್ ಗ್ಲಾಸ್ ಬಾಲ್ ಭಾಳ ಬಿಸಿ ಇದ್ದಿದ್ದು ಒಯ್ದು ಒಮ್ಮೆ ಡೈರೆಕ್ಟ್ ನೀರೊಳಗೆ ಹಾಕ್ಬಾರ್ದು ನಾವು. ಹಂಗ ಹಾಕೋದ್ರಿಂದ ಅವ್ ಗ್ಲಾಸ್ ಬಾಲ್ಸ್ ಬ್ರೇಕ್ ಆಗ್ತಾವ. ಅದಕ್ಕೆ ಏನೋ ಅಡ್ಗೆ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಆರಾಕ್ ಬಿಡ್ಬೇಕು. ಅವನ್ನ ಆರಿದ್ಮೇಲೆ ಆಮೇಲೆ ತೊಳೆದು ಇಟ್ಕೋಬೇಕು. ಗೆಣಸು ಕುದ್ದಿದ್ದು ಒಂದು ವಾಸನೆ ಬರ್ತಾ ಇದೆ. ಮತ್ತು ಮೈಕ್ರೋವೇವ್ ಆಫ್ ಆದ್ಕೂಡಲೇ ಜಲ್ದಿ ತೆಗಿಬಾರ್ದು ಹೊರಗೆ. 1 ನಿಮಿಷ ಅದೇನ ಅಡಿಗಿದ್ರು ಅದ್ರೊಳಗೆ ಸೆಟ್ ಆಗಕ್ ಬಿಡ್ಬೇಕು. ಸೆಟ್ಟಿಂಗ್ ಟೈಮ್ ಕೊಡ್ಬೇಕು ನಾವೆಲ್ಲಕ್ಕೂ. ಈಗ ಇವು ಗೆಣಸು ಕುದ್ದಿಂದ ನಿಮ್ ಮುಂದೆ ಇವನ್ನ ಸಿಪ್ಪಿ ತೆಗೆದು ತೋರಿಸ್ತೀನಿ ಹೆಂಗ್ ಕುದ್ದಾವ ಅಂತ ಹೇಳಿ. ಕೆಳಗ ನೀರ್ ಕುದಿಯೋದು ಕಾಣ್ತೈತಿ. ಒಂದ್ ಸ್ವಲ್ಪ ಅರ್ಧ ಕಪ್ ನೀರ್ ಹಾಕಿನ ಕರೆ ಬಾಳ ಬಾಯ್ಲ್ ಆಗತ್ತಾವ. ನೋಡ್ರಿ ಅಲ್ಲಿ ನೀರ್ ಬಾಯ್ಲ್ ಆಗೋದು ಕಾಣ್ತೈತಿ. ನೋಡ್ರಿ ತಿರ್ಗ್ತಾ ಇರ್ತೈತಿ. ಅದು ಮುಂದ್ ಬಂದ್ರ ಅಷ್ಟೇ ಕಾಣ್ತೈತಿ. ಒಳಗ ನೀರ್ ಬಾಯ್ಲ್ ಆಗೋದು ಕಾಣ್ತೈತಿ. ಈಗ ಇದು ಅಲಾರಾಮ್ ಆಯ್ತು. ಒಂದ್ ಸ್ವಲ್ಪ 1 ನಿಮಿಷ ಸೆಟ್ ಆಗಕ್ ಬಿಡ್ತೀನಿ. ಇನ್ನು ಇಮಿಡಿಯೇಟ್ ತೆಗಿಯೋದು ಇಲ್ಲ. 1 ನಿಮಿಷ ಆಯ್ತು. ತೆಗೆದು ನೋಡೋಣ. ಭಾಳ ಬಿಸಿ ಐತೆ. ಕುದ್ದವ. ಕರೆಕ್ಟ್ 8 ನಿಮಿಷ ಇಟ್ಟಿನಿ ನೋಡ್ರಿ ನಾನು. 8 ನಿಮಿಷ ಇಟ್ಟಿನಿ. 1 ನಿಮಿಷ ಸೆಟ್ಟಿಂಗ್ ಟೈಮ್. ಇದು ಮ್ಯಾಲೆ ಕರ್ಚಿಪ್ ಹಾಕಿರೋದ್ರಿಂದ ಭಾಳ ಬೇಗ ಕುದ್ದುವವು.
ಇವನ್ನ ಇನ್ನೊಂದು ಸ್ವಲ್ಪ ಬಿಟ್ಟು ನಿಮಗೆ ಈಗ ಆರ್ಲಿ ಇವು ಸುಡ್ತಾವ, ಆಮೇಲೆ ಸಿಪ್ಪಿ ತೆಗೆದು ತೋರಿಸ್ತೀನಿ. ಈಗ ಭಾರಿ ಬಿಸಿ ಅದಾವ, ಭಾಳ ಅಂದ್ರೆ ಭಾಳ ಬಿಸಿ ಅದಾವ. ಈಗ ಸಿಪ್ಪಿ ತೆಗಿಯಕ್ಕೆ ಸಾಧ್ಯ ಇಲ್ಲ, ಒಂದು ಸ್ವಲ್ಪ ಆರಿದ್ಮೇಲೆ. ನೋಡ್ರಿ ಫ್ರೆಂಡ್ಸ್ ಯಾವ ಥರ ಕುದ್ದಾವ ಅಂತೇಳಿ. ಇಲ್ಲಿ ನಿಮಗೆ ನೋಡ್ರಿ ಇಲ್ಲಿ ಕಟ್ ಮಾಡಿ ಸ್ಟೀಮ್ ಹೆಂಗೆ ಹೋಗ್ತೈತಿ, ಕೈಲಿ ಹಿಡಿಯಕ್ಕೆ ಆಗೋಲ್ತು ನನಗೆ. ನೋಡ್ರಿ ಇವನೀಗ ಸಿಪ್ಪಿ ತೆಗೆದು ತೋರಿಸ್ತೀನಿ. ಕರೆಕ್ಟ್ 8 ನಿಮಿಷ ಟೈಮ್, 8 ನಿಮಿಷ 80 ಡಿಗ್ರಿ ಟೆಂಪ್ರೇಚರ್ನ್ಯಾಗ ಕುದಿಸೀನಿ. ಇವು ಸ್ವಲ್ಪ ಆರಿದ್ಮೇಲೆ ಸಿಪ್ಪಿ ತೆಗೆದು ತೋರಿಸ್ತೀನಿ. ಈಗ ಇವನ್ನ ಸಿಪ್ಪಿ ತೆಗಿತೀನಿ ನೋಡ್ರಿ. ಇವು ಗ್ಯಾಸ್ ಮೇಲೆ ಕುದಿಸಿದ್ರು, ನಾವು ಕುಕ್ಕರ್ನಾಗ ಕುದಿಸಿದ್ರು ಇಷ್ಟು ಚೆನ್ನಾಗಿ ಕುದಿಯೋದಿಲ್ಲ, ಅಷ್ಟು ಚಂದ ಕುದ್ದಾವ. ನೋಡ್ರಿ ಸಿಪ್ಪಿ ಹೆಂಗೆ ಸುಲಿಯಾಕತ್ತಾವ. ಕುಕ್ಕರ್ನಾಗ ಕುದಿಸಿದ್ಕಿಂತನೂ ಚೆನ್ನಾಗಿ ಕುದ್ದಾವ. ನೋಡ್ರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದ್ದಾವ ಗೆಣಸ. ನಾವು ಗ್ಯಾಸ್ನ ಮ್ಯಾಗ ಕುಕ್ಕರ್ನಾಗ ಕುದಿಸಿದ್ಕಿಂತನೂ ಸೂಪರ್ ಕುದ್ದಾವ, ಭಾಳ ಕರೆಕ್ಟ್ ಪ್ರಿಪ್ರೇಷನ್. ನೀವು ಒಂದ್ಸರಿ ಗೆಣಸನ್ನ ಮೈಕ್ರೋವೇವ್ನಾಗ ನಾ ಹೇಳಿದ ರೀತಿಯಲ್ಲಿ ಕುದಿಸಿ ನೋಡಿ. ಕೇವಲ 8 ನಿಮಿಷದಲ್ಲಿ ಗೆಣಸು ಎಷ್ಟು ಪರ್ಫೆಕ್ಟ್ ಆಗಿ ಮೈಕ್ರೋವೇವ್ನಾಗ ಕುದಿಸ್ಬೋದು ಅಂತ ಹೇಳಿ ನೋಡಿದ್ರಲ್ಲ ಗೆಳತಿಯರೇ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗ್ತೈತೆ ಅಂಥೇಳಿ ಭಾವಿಸೀನಿ. ನೀವು ಒಂದ್ಸಾರಿ ಗೆಣಸನ್ನ ಈ ರೀತಿ ಕುದಿಸಿ ಟ್ರೈ ಮಾಡಿ ನೋಡಿ.